ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಸ್ತೂರೆ ಮಿನಿ ಬ್ಲಾಗ್ಸ್. ಇವತ್ತು ನಮ್ಮ ಪಯಣ ಬಂದುಬಿಟ್ಟು ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ. ಹೌದು, ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ನಾನು ಅಂದರೆ ಒಂದು 2 ಮಂತ್ಸ್ ಬ್ಯಾಕ್ ನನ್ನ ಮನಸ್ಸಲ್ಲಿ ಬಂದಿತ್ತು. ನಾನು ಹುಟ್ಟಾಗಿಂದ ರಾಯರ ಮಠಕ್ಕೆ ಹೋಗಿರಲಿಲ್ಲ. ಸೊ ಒಂದು ಟೈಮ್ ಹೋಗಿ ಬರಬೇಕು, ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಬರಬೇಕು, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ. ಮನಸ್ಸಲ್ಲಷ್ಟೇ ಅಂದ್ಕೊಂಡಿದ್ದು, ಬೇರೆ ಯಾರ ಹತ್ರನೂ ಏನೂ ಶೇರ್ ಮಾಡಿರಲಿಲ್ಲ. ಬಟ್ ಅದೇ ರೀತಿ ಅದೇನು ಅಂತ ಹೇಳ್ತಾರಲ್ಲ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳಿ, ಅದೇ ಥರ ಕಾಲ ಕೂಡಿ ಬಂದಿತ್ತೇನೋ. ನಮ್ಮ ಆಂಟಿನೂ ಕಾಲ್ ಮಾಡಿ ಹೇಳಿದರು, ನೀನು ರಜಕ್ಕೆ ಬಂದಾಗ ನಾವು ಮಂತ್ರಾಲಯ ಹೋಗೋಣಂತೆ, ಪ್ಲ್ಯಾನ್ ಮಾಡೋಣ, ನೀ ಬಂದ ತಕ್ಷಣ ಹೇಳು ನನಗೆ, ನಿಂಗೆ ಯಾವಾಗಿಂದ ರಜೆ ಸ್ಟಾರ್ಟ್ ಆಗುತ್ತೋ ಅವಾಗ ಹೇಳು ಅಂತ ಹೇಳಿದರು. ಸೊ ಆಯಿತು, ಪ್ಲ್ಯಾನು ಆಯಿತು, ನಾವು ಹೋಗಿ ಬಂದ್ವಿ, ದರ್ಶನ ಮಾಡ್ಕೊಂಡ್ವಿ. ತುಂಬ ಖುಷಿ ಆಯಿತು, ತುಂಬ ಪಾಸಿಟಿವ್ ವೈಬ್ಸು ಸಹ ಇತ್ತು. ಏನೋ ದೇವರ ದರ್ಶನ ಅಂತ ಹೇಳಿದರೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಅಂತೂ ಇದ್ದೇ ಇರುತ್ತೆ. ಹಾಗೆ ನಾವು ರೋಡಲ್ಲಿ ಹೋಗ್ತಾ ಮಸ್ತ್ ಮಜಾ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ಎಂಟ್ರಿ ಮಾಡ್ತಿದ್ದಂಗೆ ಎಷ್ಟು ಖುಷಿ ಅನ್ನಿಸ್ತು, ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಅಂತ ಅನ್ನಿಸ್ತು ಅಂತ ಹೇಳಿದರೆ ಹೌದಪ್ಪ, ಮತ್ತೆ ಮತ್ತೆ ಬರ್ತಾ ಇರಬೇಕು ರಾಯರ ದರ್ಶನಕ್ಕೆ ಅಂತ ಅನ್ನಿಸ್ತು. ಮತ್ತೆ ರಾಯರು ಯಾವಾಗ ಕರೆಸ್ಕೊತಾರ ನೋಡೋಣ.